ಎಲ್ಲ ದಲಿತ ಮುಖಂಡರಿಗೂ ಸಾರ್ವಜನಿಕರಿಗೂ ಪ್ರೀತಿಯ ವಿದ್ಯಾರ್ಥಿನಿಯರಿಗೂ ಹಾಗೂ ಮಿತ್ರರಿಗೂ ಕೂಡ ನನ್ನ ನಮಸ್ಕಾರಗಳನ್ನ ತಿಳಿಸುತ್ತಾ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನವನ್ನ ನಾವು ಆಚರಣೆಯನ್ನ ಮಾಡಿದ್ದೀವಿ. ಅದೇ ಒಂದು ಸುಸಂದರ್ಭದಲ್ಲಿ ನಾವೀಗ ನಾವಿಲ್ಲಿ ಸ್ವೀಕಾರ ಮಾಡಿರ್ತೀವಿ. ಪೀಠಿಕೆಯನ್ನ ಪ್ರಸ್ತಾವನೆಯನ್ನ ನಾವಿಲ್ಲಿ ಓದಿದ್ದೀವಿ. ಈ ನಮ್ಮ ಸಂವಿಧಾನ ಇವತ್ತು ಏನು ನಾವು ಸುಭದ್ರವಾದ ಆಡಳಿತವನ್ನ ನಡೆಸ್ತಾ ಇದ್ದೀವಿ ಅಂದ್ರೆ ಅದು ನಮ್ಮ ಸಂವಿಧಾನದ ಅಡಿಯಲ್ಲಿ ಮಾತ್ರ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಪಡೆಯೋದಕ್ಕೆ ನಾವೆಷ್ಟೆಲ್ಲ ಕಷ್ಟಪಟ್ಟಿದ್ದೀವೋ ಅದೇ ರೀತಿ ನಮ್ಮ ಸಂವಿಧಾನವನ್ನ ರಚನೆ ಮಾಡೋ ಒಂದು ವಿಷಯದಲ್ಲೂ ಕೂಡ ಸುಮಾರು ಹೋರಾಟಗಾರರು, ನಾಯಕರು ಬಹಳ ಶ್ರಮದಿಂದ ಪರಿಶ್ರಮದಿಂದ ಈ ಸಂವಿಧಾನವನ್ನ ನಮ್ಗೆ ರಚನೆ ಮಾಡಿಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ನಮ್ಮ ಯಶಸ್ವಿ ನಾಯಕರಾದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದು ಹಲವಾರು ದಿನಗಳ ಕಾಲ ಇದಕ್ಕೆ ಶ್ರಮಿಸಿ ಅವರ ಒಂದು ಜೀವನವನ್ನೇ ಇದಕ್ಕೆ ಮುಡಿಪಾಗಿಟ್ಟು ಒಂದು ಉತ್ತಮವಾದಂತ ಜಗತ್ ಪ್ರಸಿದ್ಧಿಯಾದಂತ ಉತ್ತಮ ದೊಡ್ಡ ಪ್ರಜಾಪ್ರಭುತ್ವ ಇರತಕ್ಕಂತ ದೇಶಕ್ಕೆ ಸಂವಿಧಾನವನ್ನ ನಮ್ಗೆ ರಚನೆ ಮಾಡಿಕೊಟ್ಟಿದ್ದಾರೆ. 1949 ನವೆಂಬರ್ 26ನೇ ದಿನ ನಾವು ಈ ಸಂವಿಧಾನವನ್ನ ಅಂಗೀಕಾರ ಮಾಡ್ತೀವಿ. 1920 ಜನವರಿ 26ರಂದು ಇದನ್ನ ಜಾರಿಗೆಯನ್ನ ತರ್ತೀವಿ. ಸೊ ಈ ಒಂದು ಅದ್ಭುತವಾದಂತ ಕೈ ದೀವಿಗೆ ಇದು ಅಂದ್ರೆ ತಪ್ಪಾಗ್ಲಾರ್ದು. ಇವತ್ತು ನಮ್ಮ ರಾಜ್ಯಾಂಗ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಸುಭದ್ರವಾದಂತಹ ಆಡಳಿತ ಯಾವ ರೀತಿ ಕೊಡ್ಬೇಕು, ಜನಸಾಮಾನ್ಯರೇ ಯಾವ ರೀತಿ ಹಕ್ಕುಗಳನ್ನ ಮತ್ತೆ ಕರ್ತವ್ಯಗಳನ್ನ ಈ ಎಲ್ಲದರ ಅಡಿಯಲ್ಲಿ ಯಾವ ರೀತಿ ಸರ್ಕಾರ ಸುಭದ್ರವಾಗಿ ಆಡಳಿತ ನಡೆಸಬೇಕು, ಇದೆಲ್ಲದರ ಒಂದು ಕೈದೀವಿಗೆ ನಮ್ಮ ಸಂವಿಧಾನ ಆದ್ರೆ ತಪ್ಪಾಗ್ಲಾರ್ದು. ಸೊ ಇಂಥ ಸುಭದ್ರವಾದಂತ ಸಂವಿಧಾನದ ಉತ್ತಮವಾದಂತ ಸಂವಿಧಾನವನ್ನ ರಚನೆ ಮಾಡಿಕೊಟ್ಟಂತ ಕೀರ್ತಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಲ್ಲಬೇಕು. ಈ ಒಂದು ಕ್ಷಣದಲ್ಲಿ ನಾವು ಅವರ ಸಾಧನೆಗಳನ್ನ ಮತ್ತೊಮ್ಮೆ ಮೆಲುಕಾಕ್ತಾ ಅವರ ಒಂದು ಆದರ್ಶದ ಹಾದಿ, ಅವರ ಒಂದು ಆದರ್ಶ ನಡೆಗಳನ್ನ ನಾವೆಲ್ಲರೂ ಕೂಡ ಗೌರವಿಸ್ಬೇಕು. ಅವರ ಹಾದಿಯಲ್ಲೇ ನಾವು ನಡೆದ್ರೆ ಮಾತ್ರ ನಮಗೆ ಉತ್ತಮವಾದಂತ ಜೀವನ, ಉತ್ತಮವಾದಂತ ಸಂಘಟನೆ, ಉತ್ತಮವಾದಂತ ಅಭಿವೃದ್ಧಿ ಸಾಧ್ಯ ಅಂತ ನಾನು ಈ ಮಾತನ್ನ ಈ ಸುಸಂದರ್ಭದಲ್ಲಿ ತಮ್ಗೆಲ್ರಿಗೂ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ.